ಇಲ್ಲಿ ಹಣ ಮಾಡಬೇಕಂತಂದರೆ ಭಾಳ ಇಂಪಾರ್ಟೆಂಟು. ಅದರದ್ದೇ ಆದಂಥ ಒಂದು ಜ್ಞಾನ, ಅದರದ್ದೇ ಆದಂಥ ಒಂದು ಸ್ಕಿಲ್ಲು ಮತ್ತು ಅದರದ್ದೇ ಆದಂಥ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಇಂಪಾರ್ಟೆಂಟ್. ಇವತ್ತು ಹಣಕಾಸಿನ ವಿಷಯಗಳನ್ನ ಗೊತ್ತಿಲ್ಲದೇ ಕಷ್ಟಪಡ್ತಾ ಇದ್ದಾರೆ. ದುಡಿಯೋದು ಗೊತ್ತಿದೆ, ಬಟ್ ಹಣ ಬಂದಿರೋ ದುಡ್ದಾದ ಮೇಲೆ ಆ ಹಣನ ಹೇಗೆ ವಿನಿಯೋಗಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಇವತ್ತು ಸುಮಾರು 500 ಕೋಟಿಗಿಂತ ಜಾಸ್ತಿಯಷ್ಟು ಹಣನ ನಾವು ಅಡ್ವೈಸ್ ಮಾಡ್ತಾಯಿದ್ದೀವಿ. ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ಕರಿತಾ ಇದ್ದೀವಿ, ಅದನ್ನು ಮಾಡ್ತಾಯಿದ್ದೀವಿ. ಸುಮಾರು ಜನ ನಮ್ಮಲ್ಲಿ ಹೂಡಿಕೆದಾರರು ಸಾಲ ಇರಲಾರ್ದೆ ಮನೆ ಕಟ್ಟಿಸಿದ್ದಾರೆ. ಅವ್ರ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಫಾರಿನ್ ಕಳಿಸ್ಬೇಕಾದ್ರೆ ಯಾವುದೇ ಥರ ಒಂದು ತೊಂದರೆ ಇಲ್ಲದೆ ಅವ್ರನ್ನ ವಿದ್ಯಾಭ್ಯಾಸಕ್ಕೆ ಆಚೆ ಕಳಿಸಿರುವಂಥದ್ದಿದೆ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. 2023ರ ಹೊಸ ವರ್ಷದ 2ನೇ ದಿನ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೇನೆ. ನಾನು ಇವತ್ತಿನ ಸಬ್ಜೆಕ್ಟ್ ಬಗ್ಗೆ ಮಾತಾಡುವ ಮೊದಲು ಒಂದು ಘಟನೆಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕು. ಹೊಸ ವರ್ಷದ ಆಚರಣೆಯ ಅಬ್ಬರದಲ್ಲಿ ದೆಹಲಿಯಲ್ಲಿ ನಡೆಯಬಾರದ ಒಂದು ಘಟನೆ ನಡೆದಿದೆ. ಒಬ್ಬ ಹುಡುಗಿ ತಂದೆ ಕ್ಯಾನ್ಸರ್ನಿಂದ ತೀರೋಗಿರ್ತಾರೆ. ರೋಗಗ್ರಸ್ತ ತಾಯಿ, ಪುಟ್ಟ 2 ತಮ್ಮ ಮತ್ತು ತಂಗಿ. ಇವರ ಇಡೀ ಜೀವನದ ಒಂದು ಆಸರೆಯಾಗಿ ತಾನು ದುಡಿದು ಬದುಕಿಸ್ತಾ ಇರುವಂಥ 22 ವರ್ಷದ ಹೆಣ್ಮಗಳು. ಅವಳು ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಹೊಸ ವರ್ಷಾಚರಣೆಯ ಈ ಮದ ಮಸ್ತಿಯಲ್ಲಿ ಮುಳುಗಿದಂಥ 5 ಜನರ ಕಾರು ರೋಡಿನಲ್ಲಿ ಕುಡಿದ ಮತ್ತಿನಲ್ಲಿ ಅವಳಿಗೆ ಹೊಡೆದು ಅವಳು ಸ್ಪಾಟಿನಲ್ಲಿ ಮೃತಪಟ್ಟಿದ್ದಾಳೆ. ಟಿ ವಿ ಚಾನಲ್ನಲ್ಲಿ ಇದರ ಇಡೀದಾದಂಥ ಒಂದು ವರದಿಯನ್ನು ತೋರಿಸ್ತಾ ಇದ್ದರು. ಇಲ್ಲಿ ನನಗೆ ಬಹಳ ಮುಖ್ಯವಾಗಿ ಕಾಡಿದ್ದು ಆ ಒಂದು ಕುಟುಂಬಕ್ಕೆ ಆಸರೆಯಾಗಿದ್ದಂಥ ಹೆಣ್ಣುಮಗಳ ದಾರುಣವಾದ ಮರಣ. ಆ ಮರಣದ ನಂತರ ಅವರ ಬದುಕಿನ ಆ ಕುಟುಂಬದ ಭವಿಷ್ಯ ಏನು, ಇದು ನನ್ನನ್ನು ತೀವ್ರವಾಗಿ ಕಾಡಿದ ಸಮಸ್ಯೆ, ತೀವ್ರವಾಗಿ ಕಾಡಿದ, ಕರುಳನ್ನು ಅಲ್ಲಾಡಿಸಿದ ಒಂದು ಘಟನೆ. ಈ ಘಟನೆಯನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ನಮ್ಮಲ್ಲಿ ಬಹುತೇಕವಾಗಿ ಸಿನಿಮಾ ಕಲಾವಿದರ ಬಗ್ಗೆನೇ ನೀವು ನೋಡಿದ್ದೀರಿ. ಚದುರಿದ ಚಿತ್ರಗಳು ಅಂತ ನನ್ನ ಸಹೋದ್ಯೋಗಿ ಗಣೇಶ್ ಕಾಸರಗೋಡು ನಿರಂತರವಾಗಿ ಒಂದು ಕೆಲವು ವರ್ಷಗಳ ಕಾಲ ಅದನ್ನು ಬರೆದರು. ಏನು ಅಂತಂದರೆ, ಸಮೃದ್ಧವಾಗಿ ಅಭಿವ್ಯಕ್ತಿಗೊಂಡಂಥ ಕಲಾವಿದರು, ಸಮೃದ್ಧವಾಗಿ ಬದುಕನ್ನು ಕಟ್ಟಿದವರು, ಆದರೆ ಜೀವನ ಸಂಧ್ಯೆಯಲ್ಲಿ ಕೊನೆಗೆ ಅವರಿಗೆ ಒಂದು ಔಷಧಿಗೂ ತತ್ವಾರ ಆದಂಥ ಪರಿಸ್ಥಿತಿಯನ್ನು ನಾವು ಗಮನಿಸಿದ್ದೇವೆ. ಸಾರ್ವಜನಿಕರಲ್ಲಿ ಭಿಕ್ಷೆ ಬೇಡಿದ್ದನ್ನು ಅಥವಾ ನಮಗೆ ಅಸೌಖ್ಯಕ್ಕೆ ಅನುವಾಗಿ ಅಥವಾ ನಮ್ಮನ್ನು ಬದುಕಿಗೆ ಆಶ್ರಯದಾತರಾಗಿ ನಮಗೆ ಮನೆ ಇಲ್ಲ, ಮಠ ಇಲ್ಲ, ಈ ಥರದ ಎಲ್ಲ ಸಮಸ್ಯೆಗಳನ್ನು ನಾವು ಗಮನಿಸಿದ್ದೇವೆ. ಯಾಕೆ ಹೀಗಾಗ್ತಾ ಇದೆ? ವೃದ್ಧಾಶ್ರಮ ಇವತ್ತು ಅತಿಯಾಗಿ ತುಂಬಿ ತುಳುಕ್ತಾ ಇದೆ. ಮಕ್ಕಳು ನಮ್ಮನ್ನು ಸಾಕ್ತಾ ಇಲ್ಲ, ಮಕ್ಕಳು ನಮ್ಮನ್ನು ನೋಡ್ಕೊಳ್ತಾ ಇಲ್ಲ. ಈ ಸಮಸ್ಯೆಗಳನ್ನು ಕಾಣ್ತಾ ಇದ್ದೇವೆ. ಅಂದರೆ ನಮಗೆ ಹಣ ಮಾಡುವುದು ಹೇಗೆ ಅನ್ನುವ ಪ್ರಶ್ನೆಕ್ಕಿಂತ ದುಡಿದ ಹಣವನ್ನು ಭವಿಷ್ಯಕ್ಕಾಗಿ, ಜೀವನ ಸಂಧ್ಯೆಗಾಗಿ, ನಾವು ಇಲ್ಲದೇ ಇದ್ದರೂ ನಮ್ಮ ಕುಟುಂಬ ಸುರಕ್ಷಿತವಾಗಿ ಬದುಕಬೇಕು ಅನ್ನುವ ಒಂದು ಕಾರಣಕ್ಕಾಗಿ ಆ ಹಣವನ್ನು ವಿನಿಯೋಗಿಸುವಂಥ ಒಂದು ಸ್ಥಿತಿಗತಿಗಳು ನಮಗೆ ಅರಿವಿಲ್ಲ. ಇವತ್ತು ನಮ್ಮಲ್ಲಿ ನಮ್ಮ ಹಣವನ್ನೇ ನಾವು ಬಡ್ಡಿಯ ಆಸೆಗಾಗಿ, ತ್ವರಿತವಾಗಿ ದ್ವಿಗುಣಗೊಳಿಸುವ ಆಸೆಗಾಗಿ ಯಾವ್ಯಾವುದೋ ಒಂದು ಮೋಸದ ಜಾಲಕ್ಕೆ ಸಿಲುಕಿಕೊಂಡು ಇದ್ದ ಬದ್ದ ಹಣವನ್ನೆಲ್ಲ ಕಳ್ಕೊಂಡು ಕಣ್ಣೀರು ಹಾಕದ ಕಥೆಯನ್ನು ನೀವು ಟಿ ವಿಯಲ್ಲಿ ಗಮನಿಸ್ತೀರಿ. ನನ್ನ ಜೀವನ ಚೆನ್ನಾಗಿತ್ತು, ಆದರೆ ಎಲ್ಲೋ ಒಂದು ಕಡೆ ನಾನು ದುಡಿದ ಹಣವನ್ನು ಸರಿಯಾಗಿ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ, ನನ್ನ ಹಣೆ ಬರಹ ಅಂಥೇಳಿ 50 ದಾಟಿದ ಮೇಲೆ ಅಥವಾ ನಿವೃತ್ತಿ ಹೊಂದಿದ ಮೇಲೆ ಆ ಗೋಳಿಡುವ, ಅಸಹಾಯಕತೆಯಲ್ಲಿ ಬೊಬ್ಬಿಡುವ ಮತ್ತು ಕೈ ಚಾಚುವ, ಭಿಕ್ಷೆ ಬೇಡುವ ಯಾವ್ಯಾವುದೋ ಕರುಣಾಜನಕ ಕಥೆಯನ್ನು ಕೇಳ್ತೇವೆ. ಇಂತಹ ಸಂದರ್ಭ ಎಲ್ಲರ ಜೀವನದಲ್ಲಿ ಬರ್ತದೆ. ಎಲ್ಲರ ಜೀವನದಲ್ಲೂ ಇಂಥ ಆರ್ಥಿಕ ಸಂಕಷ್ಟ, ಅದರ ಸುಳಿ, ಅದರ ಬಿರುಗಾಳಿ ಎದ್ದೇ ಹೇಳ್ತದೆ. ಹಾಗಾದರೆ ಸಾಲದ ಸುಳಿ ಇಲ್ಲದೇನೆ, ಸಾಲವನ್ನು ಮಾಡದೇನೆ ಮಕ್ಕಳ ಬದುಕನ್ನು ನೇರ್ಪುಗೊಳಿಸುವುದು ಹೇಗೆ? ಮಕ್ಕಳು ಅಪೇಕ್ಷೆ ಪಟ್ಟಂಥ ವಿದೇಶಿಯ ಶಿಕ್ಷಣವನ್ನು ಕೂಡ ಕೊಡಿಸ್ಬೋದು ಹೇಗೆ?
ಸಾಲ ಮಾಡದೇನೆ ಮನೆ ಕಟ್ಟಬಹುದು ಹೇಗೆ? ಸಾಲ ಮಾಡದೇನೆ ಆಸ್ತಿಯನ್ನು ಖರೀದಿಸಬಹುದು ಹೇಗೆ? ಸಾಲದ ಸುಳಿಯಲ್ಲಿ ಸಿಲುಕಿಕೊಳ್ಳದೇನೆ ಸುಖವಾಗಿ, ಸಮೃದ್ಧವಾಗಿ, ಖುಷಿಯಾಗಿ ನಾವು ಬದುಕನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆಯೇ? ಯಾವುದೇ ರೀತಿಯ ತೊಂದರೆ ಇಲ್ಲದೇನೆ ಸುಭಿಕ್ಷವಾಗಿ ನಾವು ದುಡಿದ ಕಿಂಚಿತ್ತು ಹಣದಿಂದಲೇ ನಾವು ಸುರಕ್ಷಿತವಾದಂಥ, ಸಮೃದ್ಧವಾದಂಥ ಜೀವನವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆಯೇ? ಸಾಧ್ಯ ಇದೆ ಅಂತಾದರೆ ಆ ಒಂದು ಸಂಜೀವಿನಿಯ ತಂತ್ರ ಏನು? ಆ ಒಂದು ಅದ್ಭುತವಾದಂಥ ಕನಸಿನ ಅಥವಾ ನಿರೀಕ್ಷೆಯ ಆ ಒಂದು ನೆಲೆಗಟ್ಟು ನಮಗೆ ಸಿದ್ಧಿಸುವುದಾದರೆ ಅದರ ಮಂತ್ರ ಏನು, ತಂತ್ರ ಏನು? ಇದು ನಾವಿವತ್ತು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೇವೆ. ಇದು ಸಾಧ್ಯ ಇದೆ. 14 ವರ್ಷದ ಸತತ ಪರಿಶ್ರಮದಿಂದ ಶರಣ್ ಸಿ ಪಾಟೀಲ್ ಅನ್ನೋರು ಇವತ್ತು 30,000 to 40,000 ಜನಕ್ಕೆ ಆರ್ಥಿಕವಾದಂಥ ವಿನಿಯೋಗದ, ಹೂಡಿಕೆಯ, ಸುರಕ್ಷಿತವಾದ ಬದುಕನ್ನು ಕಟ್ಟುವ ವಿಧಾನದ ಮಾರ್ಗದರ್ಶನವನ್ನು ಮಾಡ್ಕೊಬರ್ತಾ ಇದ್ದಾರೆ. ನಂಬಿಕೆಯ ಒಂದು ನೆಲೆಯಾಗಿ ಇನ್ಸ್ಪೈರ್ ಇಂಡಿಯಾ ಅನ್ನುವ ಸಂಸ್ಥೆಯನ್ನು ಕಟ್ಟಿದ್ದಾರೆ. 500 ಕೋಟಿಗೂ ಹೆಚ್ಚು ಹಣವನ್ನು ಹೂಡಿಕೆ ಮಾಡುವ ಮೂಲಕ ಸುರಕ್ಷಿತವಾಗಿ ಬದುಕುವಂಥ ಒಂದು ಸಾವಿರ ಜನರ ಬದುಕನ್ನು ನೇರ್ಪುಗೊಳಿಸಿದ್ದಾರೆ. ಅದರ ಇಡೀ ಸತ್ಯಕತೆಯನ್ನು ಇಂಚಿಂಚಾಗಿ ನಿಮ್ಮೆದುರು ನಾವು ಇಡ್ತಾ ಇದ್ದೇವೆ. 120 ಜನ 14 ವರ್ಷದ ಹಿಂದೆ 2008ರಲ್ಲಿ ಅವರು ಈ ಥರದ ಒಂದು ವರ್ಕ್ಶಾಪನ್ನು ಮಾಡುವ ಮೂಲಕ, ಮಾರ್ಗದರ್ಶನವನ್ನು ಮಾಡುವ ಮೂಲಕ ಸಾರ್ವಜನಿಕವಾಗಿ ಕನ್ನಡದಲ್ಲಿ ಸುಲಲಿತವಾಗಿ ನಮ್ಮ ಹಣವನ್ನೇ ನಾವು ಸುರಕ್ಷಿತವಾಗಿ ನಾಳೆಗಾಗಿ, ವರ್ತಮಾನಕ್ಕಾಗಿ, ಮಕ್ಕಳಿಗಾಗಿ ಅದನ್ನು ನೇರ್ಪುಗೊಳಿಸುವುದು ಹೇಗೆ, ವಿನಿಯೋಗಿಸುವುದು ಹೇಗೆ, ಹಣದಿಂದ ಹಣವನ್ನು ಮಾಡುವುದು ಹೇಗೆ ಅನ್ನೋದನ್ನು ಹೇಳಿಕೊಡೋದಕ್ಕೆ ಇವತ್ತು ಅವರು ವರ್ಕ್ಶಾಪ್ ಮಾಡಿದ್ರೆ 120 ಜನ ಸೇರ್ತಾ ಇದ್ದಂಥ ಆರಂಭದ ದಿನ ಇವತ್ತು 3-4 ಸಾವಿರ ಜನ ಸೇರ್ತಾರೆ. ಒಂದು ನಂಬಿಕೆಯ ಇಡೀ ನೆಲೆಯಾಗಿ ಅದನ್ನು ಕಟ್ಟಿದ್ದಾರೆ. ಸಾಲವಿಲ್ಲದೆ ಮನೆ ಕಟ್ಟಿದ್ದಾರೆ, ಸಾಲವಿಲ್ಲದೆ ಮಕ್ಕಳ ಮದುವೆ ಮಾಡಿದ್ದಾರೆ, ಸಾಲವಿಲ್ಲದೆ ಅತ್ಯಂತ ಸಮೃದ್ಧವಾಗಿ ವಿದೇಶದಲ್ಲಿ ಎಜುಕೇಷನ್ ಮಾಡ್ಕೊಬಂದಂಥ ಕಣ್ಣಾರೆ ದೃಶ್ಯಗಳನ್ನು, ಸತ್ಯಕತೆಗಳನ್ನು ಕಣ್ಣಾರೆ ನೋಡಿ ಬಂದು ಅದನ್ನು ಇಡೀದಾಗಿ ರೆಕಾರ್ಡ್ ಮಾಡ್ಕೊಬಂದು ಇವತ್ತು ನಿಮ್ಮೆದುರು ಕೂತಿದ್ದೇನೆ. ಹೊಸ ವರ್ಷದ ಗಿಫ್ಟು ಬಿ ಗಣಪತಿ ಚಾನಲಲ್ಲಿ ಏನು ಅಂತಂದರೆ, ಸಮೃದ್ಧವಾಗಿ ಬದುಕನ್ನು ಕಟ್ಟುವುದು ಹೇಗೆ, ಆರ್ಥಿಕವಾದಂಥ ವೆಲ್ತ್ ಚೆಕಪ್ ಅಂತ ಎಲ್ಲಾದರೂ ಶಬ್ದ ಕೇಳಿದ್ರೆ ನೀವು? ಹೆಲ್ತ್ ಚೆಕಪ್ ಕೇಳಿದಿರಿ? ಇಲ್ಲಿ ಹೋದರೆ ಪ್ರತಿಯೊಬ್ಬರನ್ನು ಫಸ್ಟ್ ಮಾಡುವ ಕೆಲಸ ವೆಲ್ತ್ ಚೆಕಪ್, ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಒಂದು ಪರಿಶೀಲನೆ, ಅಲ್ಲಿಂದ ಶುರು ಆಗುತ್ತೆ. ಇವತ್ತೊಂದು 28-30 ಜನ ಸಮೃದ್ಧವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ದೇಶ ವಿದೇಶದಲ್ಲಿ ನೀವು ನಂಬಲಿಕ್ಕಿಲ್ಲ, ಬ್ಯಾಂಕರ್ಸ್ಗಳಿಗೆ, ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳಿಗೆ ಎಲ್ಲರಿಗೂ ಮಾರ್ಗದರ್ಶನ ಕೊಟ್ಟು ಇವತ್ತೊಂದು ಸಮೃದ್ಧ ಬದುಕಿಗೆ ಮುಖ ಮಾಡಿ ಸಾವಿರ ಜನರನ್ನು ನಿಲ್ಲಿಸಿದ ಅತ್ಯಂತ ಸಂಪತ್ಭರಿತವಾದಂಥ ಕಥಾನಕ ಶರಣ್ ಸಿ ಪಾಟೀಲ್ ಅವರ ಸಂದರ್ಶನದ ಮೂಲಕ ಆರಂಭ ಆಗುತ್ತೆ. ವಾರದಲ್ಲಿ 2 ದಿನ ಈ ಪ್ರೋಗ್ರಾಂ ಬರ್ತದೆ. ನಿಮ್ಮ ಬದುಕನ್ನು ನೀವೇ ಸ್ವತಂತ್ರವಾಗಿ, ಸಮೃದ್ಧವಾಗಿ ಕಟ್ಟಿಕೊಳ್ಳುವಂಥ ಒಂದು ಸಂಜೀವಿನಿ ತಂತ್ರವನ್ನು ಈ ಇನ್ಸ್ಪೈರ್ ಇಂಡಿಯಾದ ಮ್ಯಾನೇಜಿಂಗ್ ಡೈರೆಕ್ಟರು ಅವರು ಓದಿದ್ದು ಏರ್ಕ್ರಾಫ್ಟ್ ಇಂಜಿನಿಯರಿಂಗ್, ಆದರೆ ಇವತ್ತು ಆದದ್ದವರು ಹಣಕಾಸು ವಿನಿಯೋಗದ ಮಾರ್ಗದರ್ಶಿ. ಅದ್ಭುತವಾಗಿದೆ. ಸ್ವತಃ ನಾನು ಕೂಡ ಅವರಿಂದ ಕಲಿಬೇಕಾದದ್ದಿದೆ. ನನ್ನ ಸಂಸ್ಥೆಯನ್ನು ಕೂಡ ನಾನು ಅವರ ಮಾರ್ಗದರ್ಶನದಲ್ಲೇ ಹಣಕಾಸಿನ ವಿಲೇವಾರಿಯನ್ನು ಮಾಡ್ಕೋಬೇಕು ಅನ್ನುವ ತೀರ್ಮಾನವನ್ನು ಮಾಡಿದ್ದೇನೆ. ನನಗೆ ನಂಬಿಕೆ ಹುಟ್ಟದೇ ಇದ್ದರೆ, ನನಗೆ ವಿಶ್ವಾಸಾರ್ಹತೆ ಹುಟ್ಟದೇ ಇದ್ದರೆ ನಾನು ಯಾವ ಸಬ್ಜೆಕ್ಟ್ ಬಗ್ಗೆಯೂ ನಾನು ವಿಡಿಯೋವನ್ನು ಮಾಡೋದಿಲ್ಲ. ಇದು ನನ್ನ ಪ್ರತಿಜ್ಞೆ. ಇದು ಹಾಗಾಗಿ ಒಂದು ವ್ಯಕ್ತಿ ಆರ್ಥಿಕವಾಗಿ ಸಮೃದ್ಧಗೊಂಡ್ರೆ ಇಡೀ ಸಮೂಹ ಆರ್ಥಿಕವಾಗಿ ಸಮೃದ್ಧಗೊಳ್ಳುತ್ತದೆ. ಒಂದು ಸಮೂಹ ಆರ್ಥಿಕವಾಗಿ ಸಮೃದ್ಧಗೊಂಡ್ರೆ ಇಡೀ ಸಮಾಜ ಆರ್ಥಿಕ ಸಮೃದ್ಧವಾಗಿ ಕಟ್ಟಲ್ಪಡ್ತದೆ. ಈ ಆಶಯದಲ್ಲಿ ಅವರು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಆ ಸಂಸ್ಥೆಯನ್ನು ನಿಮಗೆ ಪರಿಚಯಿಸುವ ಮೂಲಕ ಇವತ್ತು ಸಣ್ಣ ಸಣ್ಣ ದುಡಿಮೆಗಾರರು ಕೂಡ ಬದುಕನ್ನು ಹೇಗೆ ಕಟ್ಬೋದು, ಬದುಕನ್ನು ಹೇಗೆ ಸಮೃದ್ಧಗೊಳಿಸ್ಕೋಬೋದು, ನಮ್ಮ ಹಣವನ್ನು ಎಲ್ಲಿ ಹೂಡಿಕೆ ಮಾಡಬಾರ್ದು, ಎಲ್ಲಿ ಮಾಡಬೇಕು, ಈ ಆರ್ಥಿಕವಾದಂಥ ಒಂದು ಹೂಡಿಕೆ ಮತ್ತು ವಿನಿಯೋಗ
ಅದರ ಸಮೃದ್ಧವಾದಂಥ ನೆಲೆ ಅದರ ಗಟ್ಟಿಗೊಳಿಸುವ ಪ್ರಶ್ನೆ ಬಂದಾಗ ಏನು ಮಾಡಬೇಕು ಏನು ಮಾಡಬಾರದು ಈ ಸ್ಪಷ್ಟವಾದಂಥ ಮಾರ್ಗದರ್ಶನವನ್ನು ನಮ್ಮ ಚಾನಲ್ನಲ್ಲಿ ವಾರಕ್ಕೆ 2 ದಿನ ಶರಣ್ ಸಿ ಪಾಟೀಲ್ ಅವರ ಇಡೀ ಇನ್ಸ್ಪೈರ್ ತಂಡ ಕರಾರುವಕ್ಕಾಗಿ ನಿಯಮಬದ್ಧವಾಗಿ ಮತ್ತು ನಿಜವಾದಂಥ ಪ್ರತಿಫಲದ ಸ್ಪಷ್ಟವಾದಂಥ ನೆಲೆಗಟ್ಟಿನಲ್ಲಿ ಮಾಡಿಕೊಡ್ಲಿಕ್ಕೆ ಹೊರಟಿದ್ದಾರೆ. ಇವತ್ತು ಪ್ರಥಮ ಕಂತು, ಹೊಸ ವರ್ಷದ 2ನೇ ದಿನ. ಇದು ನಾನು ನಿಮಗೆ ಮತ್ತು ನಿಮ್ಮಿಂದ ನನಗೆ ನಾವಿಬ್ಬರೂ ಪರಸ್ಪರವಾಗಿ ಆರ್ಥಿಕ ಸಮೃದ್ಧತೆಯ ಒಂದು ನೆಲೆಯನ್ನು ಕಂಡುಕೊಳ್ಳಿಕ್ಕೆ ಇವತ್ತಿನಿಂದ ಟೊಂಕ ಕಟ್ಟೋಣ. ಬನ್ನಿ, ಶರಣ್ ಸಿ ಪಾಟೀಲ್ ಅವರ ಇಡೀದಾದಂಥ ಒಂದು ಮಾರ್ಗದರ್ಶನದ ಆ ಅಂಗಣಕ್ಕೆ ಹೋಗಿ ನಿಂತು ಅವರ ಮಾತುಗಳನ್ನು ಕೇಳ್ತಾ ಕೇಳ್ತಾ ನಾವು ಅದನ್ನು ಕಲ್ತ್ಕೊಳ್ಳೋಣ. ಬನ್ನಿ, ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ನನಗೆ ಬಹಳ ಸಂತೋಷದ ಸಂಗತಿ ಏನು ಅಂತಂದರೆ, ಇವತ್ತಿನ ಈ ಕರೋನಾದ ನಂತರದ ದಿನಗಳಲ್ಲಿ ಆದರೆ ನೀವು ಕಳೆದ 14 ವರ್ಷಗಳಿಂದ ನೀವು ಮನುಷ್ಯನಲ್ಲಿ ನಮ್ಮ ಸಮಾಜದ ಮಧ್ಯೆ ಉಳಿತಾಯದ ಪ್ರಜ್ಞೆಯನ್ನು ಬೆಳೆಸ್ತಾ ಇದ್ದೀರಿ. ನಾವು ದುಡಿದ ದುಡಿಮೆಯನ್ನು ಎಷ್ಟರ ಮಟ್ಟಿಗೆ ನಾವು ಉಳಿಸ್ಬೋದು ಅನ್ನುವಂಥ ಒಂದು ಪ್ರಜ್ಞೆಯನ್ನು ಕಳೆದ 14 ವರ್ಷದಲ್ಲಿ ಯಶಸ್ವಿಯಾಗಿ ಮಾಡ್ಕೊಬಂದಿದ್ದೀರಿ. ಅದರ ಇಡೀ ಪರಿಣಾಮ ನಮಗೆ ಗೊತ್ತಾದದ್ದು, ನಮ್ಮ ಹತ್ರ ಒಂದು ಆರ್ಥಿಕವಾದಂಥ ಭದ್ರತೆ ಇದ್ದರೆ ಬದುಕು ಎಂಥ ಸವಾಲನ್ನು ಸ್ವೀಕರಿಸ್ಬೋದು ಅನ್ನೋದನ್ನು ಕರೋನಾ ನಮಗೆ ಕಲಿಸ್ಕೊಡ್ತು. ಆ ಹಿನ್ನೆಲೆಯಲ್ಲಿ ಇಷ್ಟಾಗಿಯೂ ಕೂಡ ನಾವು ಇವತ್ತು ಡಿಮಾನಿಟೈಸೇಷನ್ ಇರ್ಬೋದು, ಅಥವಾ GST ಇರ್ಬೋದು, ಅಥವಾ ಇನ್ನೊಂದು ಮಗದೊಂದು ಎಲ್ಲ ಕಾರಣಕ್ಕಾಗಿ ನಾವು ಅದರ ಪರವಾಗೂ ಮಾತಾಡ್ತೇವೆ, ವಿರೋಧವಾಗೂ ಮಾತಾಡ್ತೇವೆ. ನಾವಿವತ್ತು ನಾನು ನಿಮ್ಮ ಹತ್ರ ಬಂದ ಉದ್ದೇಶ ಏನು ಅಂತಂದರೆ, ನಾವು ಉಳಿತಾಯವನ್ನು ಯಾವ ರೀತಿಯಲ್ಲೆಲ್ಲ ಮಾಡ್ಬೋದು ಅನ್ನೋದಕ್ಕೆ ನಿಮ್ಮ ಇಡೀ ಸಂಸ್ಥೆ ಒಂದು ದೃಷ್ಟಾಂತವಾಗಿ ನಿಂತಿದೆ. ನೀವು ಅದನ್ನು ಕಟ್ಟುವಾಗ ಅಷ್ಟು ಸುಲಭದಲ್ಲಿ ಕಟ್ಟಿದ್ದೀರಿ ಅಂತ ನಾನು ಭಾವಿಸೋದಿಲ್ಲ. ಹಾಗಾಗಿ ಈ ಪ್ರಜ್ಞೆಯಲ್ಲಿ ನಿಮ್ಮ ಸಂಸ್ಥೆಯನ್ನು ಹೇಗೆ ಕಟ್ಟಿದ್ರಿ, ನೀವು ಅದನ್ನು ಹೇಗೆ ಜನರ ವಿಶ್ವಾಸವನ್ನು ಗಳಿಸಿದ್ರಿ. ಯಾಕೆಂದರೆ ಮಿನಿವಿಂಕ್ ಶಾಸ್ತ್ರಿ ಅಂತವರು ಕೂಡ ಈ ಉಳಿತಾಯದ ಹೆಸರಿನಲ್ಲೇ ಬಂದು, ಬಡ್ಡಿಯ ಹೆಸರಿನಲ್ಲಿ ಬಂದು ಆಕರ್ಷಕವಾದಂಥ ಯೋಜನೆಗಳನ್ನು ತೋರಿಸಿ ಜನರನ್ನು ಮೋಸ ಮಾಡಿದ್ದರ ಮಧ್ಯೆಯೇ ನೀವು ವಿಶ್ವಾಸವನ್ನು ಕುದುರಿಸಿದ್ರಿ. ಹಾಗಾಗಿ ನನಗೆ ನೀವು ನಿಮ್ಮ ಇಂಟ್ರೊಡಕ್ಷನ್ ಕೊಡುವ ಜೊತೆಗೆ ಈ ಸಂಸ್ಥೆಯೊಟ್ಟಿಗೆ ಮತ್ತು ನಿಮ್ಮ ಸಾಧನೆಯ ಈ 14 ವರ್ಷವನ್ನು ಮಾತಾಡ್ತಾ ನಾವು ಇಡೀದಾಗಿ ಒಂದು ಉಳಿತಾಯದ ಯೋಜನೆಗಳನ್ನು ಜನರೆದುರು ಇಡುವಂಥ ಒಂದು ಸರಣಿಯನ್ನು ಇವತ್ತು ಆರಂಭಿಸ್ತಾ ಇದ್ದೇವೆ. ಸೊ ನೀವು ನಿಮ್ಮನ್ನು ಮೊದಲು ನೀವು ಹೇಗೆ, ಯಾರು, ನೀವು ಎಲ್ಲಿಂದ, ಅದನ್ನು ಆರಂಭಿಸಿ ಸರ್. ಖಂಡಿತವಲ್ಲ. ಮೊಟ್ಟ ಮೊದಲನೇದಾಗಿ ನಿಮಗೆ ತುಂಬ ಹೃದಯದಿಂದ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನೊಬ್ಬ ಅತಿ ಕರ್ನಾಟಕದಲ್ಲೇ ಒಂದು ಬಿಸಿಲಿನ ನಾಡು ಅಂತ ಏನು ಕರಿತೀವಿ, ಕಲಬುರಗಿ, ಆ ಒಂದು ಪ್ರದೇಶದಿಂದ ಬಂದಿರೋನು. ಹುಟ್ಟಿ ಬೆಳೆದಿದ್ದೆಲ್ಲ ಅದೇ ಊರಲ್ಲಿ. ಬಟ್ ಆರಂಭಿಕ ದಿನಗಳಲ್ಲಿ ಏನಾಯಿತು ಅಂತಂದರೆ, ನಮ್ಮ ಮನೆಯಲ್ಲಿ ನನ್ನ ಒಂದು ಸ್ವಂತ ಅನುಭವ ಏನಿದೆ ಅದು ಇವತ್ತು ಈ ಒಂದು ಫೀಲ್ಡಿಗೆ ಬರೋಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಏನು ಅಂತಂದರೆ, ನನ್ನ ಒಂದು 4ನೇ ವಯಸ್ಸಿನಲ್ಲಿ ತಂದೆಯನ್ನು ಕಳ್ಕೊಂಡೆ. ಯಾಕಂದರೆ ಒಂದು ಬಿಲೋ ಮಿಡ್ಲ್ ಕ್ಲಾಸ್ ಅಂತ ಏನು ಹೇಳ್ತೀವಿ, ಕೆಳ ಮಧ್ಯಮ ವರ್ಗದ ಫ್ಯಾಮ್ಲಿಯಿಂದ ಬಂದು ಅಗ್ರಿಕಲ್ಚರ್ನೇ ಒಂದು ಮೇನ್ ಸೋರ್ಸಾಗಿ ಇಟ್ಕೊಂಡು ಬದುಕ್ತಾ ಇರುವಂಥ ಫ್ಯಾಮ್ಲಿನಲ್ಲಿ ನಮ್ಮ ತಂದೆ ಒಂದು ಯಾವುದೋ ಒಂದು ಸೆಮಿ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ, ನಾನು 4 ವರ್ಷ, ನನ್ನ ಉಳಿದ 2 ಅಣ್ಣಂದರು ಮತ್ತು ಅಕ್ಕಂದರು ಇದ್ದಾರೆ, ಅವರೆಲ್ಲರೂ ಅಷ್ಟೇ ತುಂಬ ಏಜ್ ಡಿಫ್ರೆನ್ಸ್ ಏನು ಇರಲಿಲ್ಲ. ಸೊ ಅಂಥ ಟೈಮಲ್ಲಿ ಒಬ್ಬ ಮೇನ್ ಅರ್ನಿಂಗ್ ಮೆಂಬರ್ ಫ್ಯಾಮ್ಲಿನಲ್ಲಿ ಕಳ್ಕೊಂಡಾಗ, ನಮ್ಮ ತಾಯಿ ಜಾಸ್ತಿ ಓದಿರಲಿಲ್ಲ. ಅಂಥ ಟೈಮಲ್ಲಿ ಒಬ್ಬ ಮಹಿಳೆ 4 ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡ್ತಾ, ಇಂಡಿಪೆಂಡೆಂಟಾಗಿ ಗುಲ್ಬರ್ಗಾದಲ್ಲಿ ಒಂದು ಕಲಬುರಗಿ ಅಂತ ಏನು ಕರಿತೀವಿ, ಅಲ್ಲಿ ಒಂದು ಶಿಕ್ಷಣ ಕೊಡ್ತಾ ಕಷ್ಟ ಏನು ಪಟ್ಟಿದ್ರು ಅದನ್ನು ನಾನು ಸ್ವತಃ ನನ್ನ ಜೀವನದಲ್ಲಿ ಅನುಭವಿಸಿ ನೋಡಿದಾಗ ನನಗೆ ಅರ್ಥ ಆಗಿದ್ದೇನಂತಂದರೆ, ಯಾವುದೇ ಒಂದು ಸಂಬಂಧಿಗಳಿದ್ದರೆ, ಸ್ನೇಹಿತರಿದ್ದರು, ಹಣಕಾಸಿನ ವಿಷಯ ಅಂತ ಬಂದಾಗ ನಮ್ಮ ಸ್ವಂತ ಫ್ಯಾಮ್ಲಿಗೆ ಅದಕ್ಕೆ ಒಂದು ದಾರಿನೂ ತೋರಿಸ್ಬೇಕಾಗತ್ತೆ. ಯಾಕಂದರೆ ನಾವು ಇಲ್ಲದೇ ಇದ್ದಾಗ ಅವ್ರು ಬದುಕಬೇಕಾಗಿರುವಂಥ ಪರಿಸ್ಥಿತಿ ಇದ್ದಾಗ ಅದನ್ನು ನೋಡಿಕೊಳ್ಳುವಂಥದ್ದು ನಿಜ. ಸೊ ಆ ಥರ ಒಂದು ಬ್ಯಾಕ್ಗ್ರೌಂಡಿಂದ ಬಂದಾಗ ಏನಾಯಿತು ಅಂತಂದರೆ, ಎಲ್ಲೋ ಒಂದು ಕಡೆ ನನಗೆ ಲೈಫಲ್ಲಿ ಅನಿಸಿದ್ದೇನೆಂದರೆ, ಹಣ ಅಥವಾ ದುಡ್ಡು ಅನ್ನೋದು ಒಬ್ಬ ಮನುಷ್ಯನಿಗೆ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಬೇಸಿಕ್ ಎಜುಕೇಷನ್ ಕೊಡೋಕ್ಕೆ, ಊಟಕ್ಕೆ. ನಾನು ಹೇಳ್ತಾ ಇರುವಂಥ ಒಂದು ಕತೆ ಬಂದ್ಬಿಟ್ಟು ಸುಮಾರು 1981-82 ಆವಾಗ ಇಷ್ಟೊಂದು ಟೆಕ್ನಾಲಜಿ ಇರಲಿಲ್ಲ, ಇಷ್ಟೊಂದು ಜನರಿಗೆ ಒಂದು ಜಾಗೃತಿನೂ ಇರಲಿಲ್ಲ. ಸೊ ಅಂಥ ಒಂದು ಸಿಚುವೇಷನಿಂದ ಬಂದಾಗ ನನಗೆ ನನ್ನದೇ ಆದಂಥ ಕನಸುಗಳಿದ್ದವು. ವಿದ್ಯಾಭ್ಯಾಸದಲ್ಲಿ ಕಷ್ಟಪಟ್ಟು ಓದಿದ್ವಿ. ಯಾಕಂದರೆ ಯಾವಾಗಲೂ ಒಂದು ಕಡೆ ಹೇಳ್ತಾರೆ, ಕಷ್ಟಗಳು ಬರೋದು ನಮ್ಮನ್ನು ಇನ್ನೂ ಸ್ಟ್ರಾಂಗಾಗಿ ಮಾಡೋಕ್ಕೆ. ಹೌದು.
ಹಾಗಾಗಿ ಅದಂಥ ಒಂದು ಅನುಭವನ ನಾನು ತೆಗೆದುಕೊಂಡು ನನ್ನ ಸ್ವಂತ ಅಣ್ಣಂದರು ನನಗೆ ಸಪೋರ್ಟ್ ಮಾಡ್ತಾ ಒಂದು ಎಜುಕೇಷನ್ ಕೊಡ್ತಾ ಬಂದರು. ಅದಾದಮೇಲೆ ಸುಮಾರು 1996 ನನಗೆ ಬೆಂಗಳೂರಿಗೆ ಬರುವಂಥ ಒಂದು ಅವಕಾಶ ಸಿಕ್ತು ಇಲ್ಲಿ ಇಂಜಿನಿಯರಿಂಗ್ ಮಾಡೋಕ್ಕೆ. ಸೊ ನಾನು ಮಾಡಿದ್ದು ಇಂಜಿನಿಯರಿಂಗ್ ಬಂದ್ಬಿಟ್ಟು ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರಿಂಗ್. ಸೊ ಇವೆಲ್ಲ ಅನಿಸ್ತಾ ಇರ್ಬೋದು, ಏನು ಇವತ್ತು ನೀವು ಏರ್ಕ್ರಾಫ್ಟ್ ಇಂಜಿನಿಯರಿಂಗ್ ಓದ್ಬಿಟ್ಟು ಫೈನಾನ್ಸ್ ಫೀಲ್ಡಲ್ಲಿ ಇದ್ದೀರಲ್ಲ ಅಂತೇಳಿ. ಅದು ಒಂದು ಅಗೇನ್ ದ ಡೆಸ್ಟಿನಿ ಅಂತ ಏನು ಹೇಳ್ತೀವಿ ನಾವು. ಹಾಗೆ ಇಂಜಿನಿಯರಿಂಗ್ ಮಾಡಾದಮೇಲೆ ನಾನು ನೋಡಿದ್ದೇನೆಂದರೆ ಏವಿಯೇಷನ್ ಫೀಲ್ಡ್ ಆಲ್ಸೋ ತುಂಬ ಕ್ಲೋಸ್ಡ್ ಫೀಲ್ಡ್ ಆಗಿತ್ತು. ಸೊ ಯಾವುದೇ ಒಂದು ಬ್ಯಾಕ್ ಸಪೋರ್ಟ್ ಇಲ್ಲದೆ ಆ ಒಂದು ಫೀಲ್ಡಲ್ಲಿ ಬಂದಾಗ ನನ್ನದೇ ಆದಂಥ ಒಂದು ಕಷ್ಟಗಳನ್ನ ಪಡ್ತಾ ಬಾಂಬೆನಲ್ಲಿ ಏರ್ ಇಂಡಿಯಾದಲ್ಲಿ ಒಂದು ಟ್ರೈನಿಂಗ್ ತೆಗೆದುಕೊಂಡು ಆದಮೇಲೆ ರಿಯಲೈಸ್ ಆಗಿದ್ದು ಅಲ್ಲಿ ಉದ್ಯೋಗ ತೆಗೆದುಕೊಳ್ಳೋದು ಅಷ್ಟೊಂದು ಈಸಿ ಅಲ್ಲ ಅಂತೇಳಿ. ಯಾಕಂದರೆ ಇಂಡಿಯಾದಲ್ಲಿ ಇವಾಗ ಏವಿಯೇಷನ್ ಫೀಲ್ಡ್ ಸ್ಲೋಲಿ ಗ್ರೋ ಆಗ್ತಾ ಇದೆ. ನಾನು ಹೇಳ್ತಾ ಇರುವಂಥದ್ದು ಸುಮಾರು 2000 ಮತ್ತು 2001ನೇ ಇಸ್ವಿನಲ್ಲಿ ಅವತ್ತು ಇರುವಂಥ 1-2 ಏರ್ಲೈನ್ಸ್ ಬಿಟ್ಟರೆ ಯಾವುದೇ ಇಂಡಸ್ಟ್ರಿಗಳು ನಮ್ಮ ದೇಶದಲ್ಲಿ ಅಷ್ಟೊಂದು ಏವಿಯೇಷನಲ್ಲಿ ಇರಲಿಲ್ಲ. ಸೊ ಅದಾದಮೇಲೆ ಸುಮಾರು ಕಡೆ ಪ್ರಯತ್ನಗಳು ಮಾಡ್ತಾ ನನ್ನ ಲೈಫಲ್ಲಿ ಅರ್ಥ ಮಾಡ್ಕೊಂಡಿದ್ದೇನಂತಂದರೆ ಈ ಥರ ಒಂದು ಅನುಭವನ ಪಟ್ಟು ಚಿಕ್ಕ ವಯಸ್ಸಿಂದಲೇ ಕಷ್ಟಗಳನ್ನ ಪಡ್ತಾ ಬಂದಿರೋದ್ರಿಂದ ಇಲ್ಲಿ ಬೆಂಗಳೂರಿಗೆ ಬಂದಾಗ ಕಷ್ಟಪಟ್ಟಿರೋವಂಥದ್ದು ನನಗೂ ಸಹ ಒಂದು ಚಾಲೆಂಜಾಗಿ ತೆಗೆದುಕೊಳ್ತಾ ಸುಮಾರು ವಿಷಯಗಳನ್ನ ನೋಡ್ತಾ ಇರಬೇಕಾದ್ರೆ ಒಂದು ಕಡೆ ನನಗೆ ಈ ಥರ ಒಂದು ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಒಬ್ಬರು ನಮ್ಮ ಕಾಮನ್ ಆಗಿರುವಂಥ ಒಬ್ಬ ಫ್ರೆಂಡು ನನಗೆ ಅವರು ಇಂಟ್ರೊಡ್ಯೂಸ್ ಮಾಡಿದರು. ಸೊ ನಾನು ಇದರಲ್ಲಿ ಬಂದಿದ್ದು ಒಬ್ಬ ಅಡ್ವೈಸರಾಗಿ ಸೇರ್ಕೊಳ್ಳೋಕ್ಕಲ್ಲ, ಒಬ್ಬ ಹೂಡಿಕೆದಾರಾಗಿ ಬಂದಿರೋದು. ಸೊ ಹಣಕಾಸಿನ ತೊಂದರೆ ಇದ್ದರೂ ಏನೋ ಒಂದಿಷ್ಟು ಅಲ್ಲಿ ಇಲ್ಲಿ ದುಡ್ಡು ಅರೇಂಜ್ ಮಾಡ್ಕೊಂಡು ಏನೋ ಒಂದಿಷ್ಟು ಹೂಡಿಕೆ ಮಾಡಿ ನೋಡೋಣ, ಏನೋ ಒಂದಿಷ್ಟು ಹಣ ಬೆಳೆದ್ರೆ ನನ್ನ ಜೀವನಕ್ಕೆ ಅದು ದಾರಿ ಆಗುತ್ತೆ ಅಂದ್ಕೊಂಡು ಶುರು ಮಾಡಿದ್ದು. ಬಟ್ ಅಲ್ಲಿ ಅನುಭವ ಆಗಿದ್ದೇನಂತಂದರೆ ಇವತ್ತು ಹಣಕಾಸಿನ ನಾಲೆಜ್ ಇಲ್ಲದೆ, ಜ್ಞಾನ ಇಲ್ಲದೆ ಹೂಡಿಕೆ ಮಾಡಿದಾಗ ಬೇರೆಯವರಿಗೆಲ್ಲ ಏನಾಗುತ್ತೆ ಅದು ನನಗೂ ಆಯಿತು. ಸೊ ಹಾಕಿರೋ ದುಡ್ಡೆಲ್ಲ ಕಳೆದುಕೊಂಡಾಯಿತು. ಅದಾದಮೇಲೆ ಅರ್ಥ ಆಗಿದ್ದೇನು ಅಂತಂದರೆ ನನಗೆ ಇಲ್ಲಿ ಹಣ ಮಾಡಬೇಕಂತಂದರೆ ಭಾಳ ಇಂಪಾರ್ಟೆಂಟು ಅದರದ್ದೇ ಆದಂಥ ಒಂದು ಜ್ಞಾನ, ಅದರದ್ದೇ ಆದಂಥ ಒಂದು ಸ್ಕಿಲ್ಲು ಮತ್ತು ಅದರದ್ದೇ ಆದಂಥ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ದಾರಿ ಕಂಡುಕೊಳ್ಬೇಕು. ಎಸ್, ಸರಿಯಾದ ದಾರಿ. ಇಲ್ಲ ಅಂದರೆ ಸುಮ್ಮನೆ ಹಣ ಮಾಡಬೇಕು ಅಂದರೆ ಎಲ್ಲೋ ದುಡ್ಡು ಹಾಕಿದ ತಕ್ಷಣ ಹಣ ಬರಲ್ಲ. ಅದಕ್ಕೆ ಅದರದ್ದೇ ಆದಂಥ ಬಹಳಷ್ಟು ವಿಷಯಗಳು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾನು ಅಲ್ಲಿಂದ ನನ್ನ ಜರ್ನಿನ ಶುರು ಮಾಡಿದೆ. ಯಾಕಂದರೆ ನನಗೆ ಏವಿಯೇಷನ್ ಫೀಲ್ಡಿಂದ IT ಇಂಡಸ್ಟ್ರಿ ಬಂದು ಸುಮಾರು ಕಡೆ ಕೆಲಸ ಮಾಡಾದ್ಮೇಲೆ ಒಂದು ಅರ್ಥ ಆಗಿದ್ದೇನೆಂದರೆ ಅಲ್ಲೆಲ್ಲ ಫೀಲ್ಡಲ್ಲಿ ಕಷ್ಟಪಟ್ಟರೆ ಮೇಲೆ ಬರೋಕ್ಕಾಗೋದು. ಸೊ ನನಗೆ ಇಷ್ಟ ಆಗಿದ್ದು ಚೈಲ್ಡ್ಹುಡ್ಡಿಂದನೂ ಇಷ್ಟ ಆಗಿದ್ದು ಎಕನಾಮಿಕ್ಸ್ ಬಗ್ಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಹಾಗಾಗಿ ನನಗೆ ಎಲ್ಲೋ ಒಂದು ಕಡೆ ಈ ಒಂದು ಸಬ್ಜೆಕ್ಟ್ ತುಂಬ ನನ್ನ ಆಕರ್ಷಣೆ ಮಾಡಿತು. ಹಾಗಾಗಿ ಅದ್ರ ಬಗ್ಗೆ ಓದ್ತಾ ಹೋದಾಗ ಗೊತ್ತಾಗಿದ್ದೇನೆಂದರೆ ನಂತರ ಸುಮಾರು ಜನರು ಇವತ್ತು ಹಣಕಾಸಿನ ವಿಷಯಗಳನ್ನ ಗೊತ್ತಿಲ್ಲದೇ ಕಷ್ಟಪಡ್ತಾ ಇದ್ದಾರೆ. ದುಡಿಯೋದು ಗೊತ್ತಿದೆ, ಬಟ್ ಹಣ ಬಂದಿರೋ ದುಡ್ದಾದ್ಮೇಲೆ ಆ ಹಣನ ಹೇಗೆ ವಿನಿಯೋಗಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಅಲ್ಲಿಂದ ಶುರುವಾಗಿರುವಂಥ ಜರ್ನಿ 2004ರಲ್ಲಿ ಶುರು ಮಾಡಿ 2008ರಲ್ಲಿ ಈ ಒಂದು ಇನ್ಸ್ಪೈರ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆನ ನಾನು ಶುರು ಮಾಡಿದೆ. ಶುರು ಮಾಡಬೇಕಾದ್ರೂ ನನ್ನ ಮೈಂಡಲ್ಲಿ ಒಂದೇ ಇದ್ದದ್ದು ಏನಂದರೆ ನನ್ನಲ್ಲಿ ಒಂದು ಆಪ್ಷನ್ ಇತ್ತು. ನಾನೊಬ್ಬ ಇಂಡಿಪೆಂಡೆಂಟಾಗಿ ಒಬ್ಬನೇ ಜೀವನ ಸಾಗಿಸೋಕ್ಕೆ ಬೇಕಾಗಿರುವಂಥ ಒಂದು ಸಂಸ್ಥೆನ ಮಾಡ್ಬೋದಾಗಿತ್ತು, ಅಥವಾ ಒಂದು ಸ್ಮಾಲ್ ಅದಕ್ಕೆ ಒಂದು ಏನಂತಾರಲ್ಲ ಪ್ರೊಪ್ರೇಟರ್ಶಿಪ್ ಮಾಡ್ಬೋದಾಗಿತ್ತು, ಅಥವಾ ಒಂದು ಆರ್ಗನೈಸೇಷನ್ ಲೆವೆಲಲ್ಲಿ ನಾನು ಇನ್ನೂ ಭಾಳಷ್ಟು ಜನರನ್ನ ರೀಚ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡಿ ಏನು ಮಾಡ್ಬೋದು ಅನ್ನೋದನ್ನ 2008ರಲ್ಲೇ ನನ್ನ ಕಲ್ಪನೆ ಬಂತು. ಹಾಗೆ ದುಡ್ಡು ಇರಲಿಲ್ಲ, ಹಾಗೇನು ಗೊತ್ತಿರುವಂಥ ಫ್ರೆಂಡ್ಸ್ ರಿಲೇಟಿವ್ಸ್ ಹತ್ರ ಹೋಗ್ಬಿಟ್ಟು ಒಂದಿಷ್ಟು ಫಂಡಿಂಗ್ ತೊಗೊಂಡೆ. ಬಟ್ ಒಂದೇನಂದರೆ ಈ ಹಣಕಾಸಿನ ವಿಷಯದಲ್ಲಿ ಭಾಳ ಇಂಪಾರ್ಟೆಂಟು ನಮ್ಮ ಒಂದು ಕ್ರೆಡಿಬಿಲಿಟಿ ಭಾಳ ಮ್ಯಾಟ್ರ್ ಆಗುತ್ತೆ. ನಾವು ಯಾರ ಹತ್ರ ದುಡ್ಡು ಹೂಡಿಕೆ ತೊಗೊಳ್ಬೇಕಾದ್ರೂ ಅದು ಇಂಪಾರ್ಟೆಂಟ್ ಇದೆ, ನಂಬಿಕೆ. ಸೊ ಸಂಸ್ಥೆ ಶುರು ಮಾಡಬೇಕಾದ್ರೂ ಒಂದಿಷ್ಟು ನಾವೇನಂತ ಸೀಡ್ ಮನಿ ಅಂತೇನು ಕರಿತೀವಿ ಅದು ತೆಗೆದುಕೊಂಡು ಅಲ್ಲಿಂದ ಶುರು ಮಾಡಿ ಭಾಳಷ್ಟು ಏಳು ಬೀಳುಗಳನ್ನ ನೋಡ್ತಾ ಇವತ್ತು 2022ರಲ್ಲಿ ನೋಡಿದಾಗ ನನಗೆ ಅನಿಸಿದಾಗ ಏನಂದರೆ ದ ಜರ್ನಿ ಇಸ್ ರಿಯಲಿ ಬ್ಯೂಟಿಫುಲ್. ಯಾಕಂದರೆ ಬಹಳಷ್ಟು ಕಷ್ಟಗಳು ಲೈಫಲ್ಲಿ ಏನು ಕಲಿಸ್ಕೊಟ್ಟಿದೆ ಅದು ಇವತ್ತು ನಮಗೆ ಆ ಒಂದು ಅನುಭವನೇ ನನಗೆ ಒಂದು ಅಸೆಟ್ ಆಗಿ ಕನ್ವರ್ಟ್ ಆಗಿದೆ ಅಂತ ಹೇಳಿ. ನೀವು ಒಬ್ಬರಿಂದ ಶುರು ಮಾಡಿದಿರಿ, ಸಾಲ ತಗೊಬಂದು ಶುರು ಮಾಡಿದಿರಿ, ಕಷ್ಟದಿಂದಲೇ ಕಷ್ಟವನ್ನು ಅನುಭವಿಸಿ ಒಂದು ರೀತಿಯಲ್ಲಿ ಹಣ ಇಲ್ಲದೇ ಹಣವನ್ನು ಉಳಿಸೋದು ಹೇಗೆ ಅನ್ನುವಂಥ ಒಂದು ವಿಚಿತ್ರವಾದಂಥ ಥಿಯರಿಟಿಕಲ್ ಬೇಸಲ್ಲಿ ಆರಂಭಿಸಿದ್ರಿ. ಇವತ್ತಿನ ಪರಿಸ್ಥಿತಿಯಲ್ಲಿ ನಿಮ್ಮ ಸಂಸ್ಥೆ ಹೇಗಿದೆ? ಇವತ್ತು ನಿಮಗೆ ನಾನು ತುಂಬ ಏನಂತಾರೆ ಗೌರವದಿಂದ ಮತ್ತು ಹಾಗೆ ನಾನು ಹೆಮ್ಮೆಯಿಂದ ಹೇಳೋದೇನಂತಂದರೆ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಸುಮಾರು 4000ಗಿಂತ ಜಾಸ್ತಿ ನಮ್ಮ ಇನ್ವೆಸ್ಟ್ಮೆಂಟ್ ಬಗ್ಗೆ ಅಡ್ವೈಸ್ ತಗೊಳ್ಳೋದುಕೊಳ್ಳುವಂಥ ನಮ್ಮ ಹೂಡಿಕೆದಾರಿದ್ದಾರೆ. ಇದು ಕ್ರಿಯೇಟ್ ಆಗಿದ್ದು ಬರೀ ಒಂದು ಓವರ್ನೈಟ್ ಅಲ್ಲ, ಕಳೆದ 14 ವರ್ಷದಿಂದ ನಾವೇನು ಡೆವಲಪ್ ಮಾಡ್ಕೊಂಡು ಬಿಲ್ಡ್ ಮಾಡ್ಕೊಳ್ತಾ ಬಂದಿದ್ದೀವಿ. ಇವತ್ತು ಸುಮಾರು 500 ಕೋಟಿಗಿಂತ ಜಾಸ್ತಿಯಷ್ಟು ಹಣನ ನಾವು ಅಡ್ವೈಸ್ ಮಾಡ್ತಾಯಿದ್ದೀವಿ, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ಕರಿತಾ ಇದ್ದೀವಿ, ಅದನ್ನು ಮಾಡ್ತಾಯಿದ್ದೀವಿ. ಇವತ್ತು ಸುಮಾರು 22 ಜನರ ಒಂದು ಟೀಮ್ ಇದೆ. ಅದರಲ್ಲಿ ನಮ್ಮ ಅಡ್ವೈಸರ್ಸ್ ಇದ್ದಾರೆ,
ನಮ್ಮ ಕೆಲವರು ಫೈನಾನ್ಷಿಯಲ್ ಪ್ಲ್ಯಾನರ್ಸ್ಗಳಿದ್ದಾರೆ, ಪ್ಲಸ್ ಹಾಗೆ ಒಂದು ಕಂಪ್ಲೀಟ್ ಸರ್ವಿಸ್ ಕೊಡುವಂಥ ಒಂದು ಟೀಮ್ ಇದೆ. ಹಾಗೆ ನಮ್ಮ ಸಂಸ್ಥೆ ಇವತ್ತು ಬೆಂಗಳೂರು ಮತ್ತು ಹುಬ್ಬಳ್ಳಿನಲ್ಲೂ ಇವತ್ತು ಕಾರ್ಯ ಮಾಡ್ತಾ ಇದೆ. ಸೊ ಹಾಗಾಗಿ ನಾನು ವಾಪಸ್ ನೋಡಿದಾಗ ಅನಿಸಿದ್ದೇನೆಂದರೆ ಜಸ್ಟ್ ಇದೊಂದು ಗ್ರೋ ಆಗ್ತಾ ಇರುವಂಥ ಒಂದು ಇಂಡಸ್ಟ್ರಿ ಆಗಿದೆ. ಹಾಗೆ ನಮ್ಮ ಸಂಸ್ಥೆನೂ ಅದೇ ರೀತಿ ಬೆಳೀತಾ ಇದೆ. ಇವತ್ತು ತುಂಬ ನನ್ನ ಪರ್ಸ್ನಲ್ ಗ್ರೋತ್ ಅನ್ನೋದಕ್ಕಿಂತ ಇವತ್ತು ಸುಮಾರು ಜನ ನಮ್ಮಲ್ಲಿ ಹೂಡಿಕೆದಾರರು ಸಾಲ ಇರಲಾರ್ದೆ ಮನೆ ಕಟ್ಟಿಸಿದ್ದಾರೆ. ಅವ್ರ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಫಾರಿನ್ ಕಳಿಸ್ಬೇಕಾದ್ರೆ ಯಾವುದೇ ಥರ ಒಂದು ತೊಂದರೆ ಇಲ್ಲದೆ ಅವ್ರನ್ನ ವಿದ್ಯಾಭ್ಯಾಸಕ್ಕೆ ಆಚೆ ಕಳಿಸಿರುವಂಥದ್ದಿದೆ. ಸೊ ಹಾಗಾಗಿ ಸುಮಾರು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ನ ನಾನು ನೋಡ್ತಾ ಇದ್ದೀನಿ. ಅದು ಬಂದು ಅವರು ಶೇರ್ ಮಾಡಿದಾಗ ನಾನು ಖುಷಿ ಆಗೋದು. ಅದು ನನ್ನ ಒಂದು ಅಲ್ಪ ಒಂದು ಅಡ್ವೈಸರಲ್ಲಿ ಬೆಳೆದರೂ ಸಹ ಅವರ ಒಂದು ಅಚೀವ್ಮೆಂಟ್ ಏನಿದೆಯಲ್ಲ ಅದು ತುಂಬ ಖುಷಿ ಕೊಡುವಂಥದ್ದು. ಯಾಕೆಂದರೆ ನನಗೆ ಈಗ ಈ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು ಅಥವಾ ಹಣಕಾಸಿನ ಒಂದು ಉಳಿತಾಯದ ಯೋಜನೆ ಅಥವಾ ಅದರ ದಾರಿ ಮಾರ್ಗ ಎಷ್ಟರ ಮಟ್ಟಿಗೆ ಮುಖ್ಯ ಅಂತಂದರೆ, ಈಗ ಒಬ್ಬ ಜರ್ನಲಿಸ್ಟ್ ಆಗಿ ನಾನು ಕೂಡ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದೇನೆ, ಸಾಕಷ್ಟು ದುಡಿದಿದ್ದೇನೆ. ಆದರೆ ಈ ಆರ್ಥಿಕವಾದಂಥ ತಿಳುವಳಿಕೆ ಇಲ್ಲದೇ ಇದ್ದರೆ ಏನಾಗುತ್ತೆ ಅನ್ನೋದು ಈ ಮಧ್ಯ ವಯಸ್ಸು ದಾಟಿದ ಮೇಲೂ ನಾನು ಅದನ್ನು ಅನುಭವಿಸಿದ್ದೇನೆ. ಒಂದು. ಎರಡನೇದು, ನಾವಿವತ್ತು ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ನಾವೇ ಕಾರ್ಯಕ್ರಮ ಮಾಡ್ತೇವೆ. ಏನು, ಈ ಕಲಾವಿದರು ಬಹಳ ದೊಡ್ಡ ಎತ್ತರಕ್ಕೆ ಬೆಳೆದವರು, ಕರ್ನಾಟಕದ ಇಡೀ ಸಾಂಸ್ಕೃತಿಕ ಜಗತ್ತಿಗೆ ಬಹಳಷ್ಟು ಕೊಡುಗೆ ಕೊಟ್ಟವರು, ಅವರಿವತ್ತು ವಯಸ್ಸಾಗಿದೆ, ಆರೋಗ್ಯ ಕೆಟ್ಟಿದೆ, ಅವ್ರ ಹತ್ರ ದುಡ್ಡಿಲ್ಲ, ಸಹಾಯ ಮಾಡಿ. ನನಗನ್ನಿಸೋದು ಪ್ರಾಯಶಃ ಅವರು ಅವರ ದುಡಿದ ದುಡ್ಡಿನನ್ನು ಹೇಗೆ ವಿನಿಯೋಗಿಸಬೇಕು, ಹೇಗೆ ಬಳಸಬೇಕು, ಹೇಗೆ ಬಳಸಬಾರದು ಅನ್ನುವಂಥ ಪ್ರಜ್ಞೆ ಇದ್ದಿದ್ದರೆ, ತಿಳುವಳಿಕೆ ಇದ್ದಿದ್ದರೆ ಪ್ರಾಯಶಃ ಅವರು ಈ ಸ್ಥಿತಿಗೆ ಬರ್ತಿರ್ಲಿಲ್ಲ. ಅದಕ್ಕೆ ಈಗ ನಿಮ್ಮ ಸಂಸ್ಥೆ ಇನ್ಸ್ಪೈರ್ ಮಾಡಬೇಕಾದಂಥ, ಸ್ಫೂರ್ತಿದಾಯಕವಾಗಿ ಕೆಲಸ ಮಾಡಬೇಕಾದಂಥ ಅಗತ್ಯ ಬಹಳ ತುರ್ತಾಗಿದೆ ಅಂತ ನೀವು ಕಂಡುಕೊಂಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಕೆಲವು ಅನುಭವ, ಕೆಲವು ಉದಾಹರಣೆಗಳನ್ನು ಕೊಟ್ಟು ನನಗೆ ಹೇಳಿ. ತುಂಬ ಒಳ್ಳೆಯ ಪ್ರಶ್ನೆ ಇದೆ. ಯಾಕಂದರೆ ನನ್ನ ಜೀವನದಲ್ಲಿ ಸುಮಾರು 30,000ಕ್ಕಿಂತ ಜಾಸ್ತಿ ಜನರಿಗೆ ಒಂದು ಈ ಫೈನಾನ್ಷಿಯಲ್ ಎಜುಕೇಷನ್ ಕೊಡ್ತಾ, ಆರ್ಥಿಕ ಸಾಕ್ಷರತೆ ಮಾಡ್ತಾ ಬಂದಾಗ ನನ್ನ ಅನುಭವಕ್ಕೆ ಬಂದಿರುವಂಥದ್ದು ಏನು ಅಂತಂದರೆ, ಮನಿ ಅಂದ ತಕ್ಷಣ, ಹಣ ಅಂದ ತಕ್ಷಣ ನಾವು ಬಹಳಷ್ಟು ಎಮೋಷನ್ಸ್ಗಳನ್ನ ಅದಕ್ಕೆ ಆ್ಯಡ್ ಮಾಡ್ತೀವಿ. ಅಂದರೆ ಎಮೋಷನ್ಸ್ ಅಂದರೆ ಯಾವ ಥರ, ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಹಣ ಅಂದ ತಕ್ಷಣ ನಮ್ಮೆಲ್ರಿಗೂ ಬರುವಂಥದ್ದು ನಮ್ಮ ಮಕ್ಕಳ ಒಂದು ಎಲ್ಲ ಥರ ಒಂದು ಅವ್ರಿಗೆ ಬೇಕಾಗಿರುವಂಥ ಅನುಕೂಲಗಳನ್ನ ಮಾಡಿಕೊಡುವಂಥದ್ದು ಒಂದು ಎಮೋಷನ್ ಅದು. ಆಮೇಲೆ ನನ್ನ ಒಂದು ನನ್ನದೇ ಆದಂಥ ಒಂದು ಸ್ವಂತ ಮನೆ ಬೇಕು, ನನ್ನದೇ ಸ್ವಂತ ಆದಂಥ ಒಂದು ಕಾರ್ ಇರಬೇಕು. ಸೊ ಈ ಥರ ಬಹಳಷ್ಟು ಆಸ್ಪಿರೇಷನ್ಸ್ಗಳನ್ನ ಅದು ಎಮೋಷನ್ ಜೊತೆ ಆ್ಯಡ್ ಆಗ್ತಾ ಹೋಗುತ್ತೆ. ಬಟ್ ಒಂದು ಇಂಪಾರ್ಟೆಂಟ್ ಏನಂತಂದರೆ, ನೀವು ನೋಡಿರ್ಬೋದು ನಮ್ಮ ಚಿಕ್ಕ ವಯಸ್ಸಿಂದನೂ ನಮ್ಗೆ ಯಾರಿಗೂ ಹಣದ ಬಗ್ಗೆ ಒಂದು ಒಳ್ಳೆ ಪಾಸಿಟಿವ್ ಒಂದು ಫೀಲಿಂಗ್ಸ್ನ ಯಾರೂ ಕೊಟ್ಟಿಲ್ಲ. ಹಣ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದರೆ, ಒಂದು ಕಡೆ ಹೇಳ್ತಾರೆ ಆಕ್ಸಿಜನ್ ಆದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ಅದು ಹಣ ಅಂತ. ಬಟ್ ಅದೇ ಹಣದ ಬಗ್ಗೆ ಬಂದಾಗ, ಆ ಹಣ ಬಂದಾಗ ನಾವು ಯೋಚನೆ ಅದನ್ನು ವಿನಿಯೋಗಿಸುವಂಥದ್ದು ಇರೋದಲ್ಲ, ಅದು ಭಾಳಷ್ಟು ಜನ ಅದನ್ನು ಯಾವುದೇ ಥರ ಒಂದು ಪ್ಲ್ಯಾನಿಂಗ್ ಇರಲಾರದೆ ದುಂದು ವೆಚ್ಚಗಳನ್ನ ಮಾಡುವಂಥದ್ದು ನೋಡ್ತಾ ಇದ್ದೀವಿ. ಅಂದರೆ ತತ್ಕಾಲಕ್ಕೆ ಮಾತ್ರ ಯೋಚನೆ. ಎಸ್, ಅದು ಇಮಿಡಿಯೇಟ್ ಗ್ರಾಟಿಫಿಕೇಷನ್ ಅಂತೀವಲ್ಲ, ಅದನ್ನು ಮಾಡುವಂಥದ್ದು ಇದೆ. ಎರಡನೇದು ಏನಂತಂದರೆ, ಹಣ ಅನ್ನೋದು ಹೇಗಿದೆ ಅಂತಂದರೆ, ಅದು ಅದರದ್ದೇ ಆದಂಥ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ಗಳಲ್ಲಿ ಬರ್ತಾ ಇರುತ್ತೆ. ದೇರ್ ಇಸ್ ನಥಿಂಗ್ ಕಾಲ್ಡ್ ಕಂಟಿನ್ಯೂಟಿ ಎಕ್ಸೆಪ್ಟ್ ಸ್ಯಾಲ್ರಿಡ್ ಪೀಪಲ್ ಬಿಟ್ಟರೆ. ಇವತ್ತು ಜಾಬ್ಗಳಲ್ಲೂ ಅನ್ಸರ್ಟನಿಟಿ ಬಂದ್ಬಿಟ್ಟಿದೆ. ಹಾಗಾಗಿ ಯಾವಾಗ ನಮ್ಮ ಹತ್ರ ಹಣ ಬರುತ್ತೆ, ಆ ಹಣನ ಹೇಗೆ ಪ್ಲ್ಯಾನ್ ಮಾಡಬೇಕು ಅಂದರೆ, ಇದಕ್ಕೆ ನಾನು 3 ಭಾಗದಲ್ಲಿ ಹೇಳೋದೇ ಆದರೆ, ನಾವು ಹಣದ 3 ಭಾಗ ಅಂತ ಹೇಳ್ತೀನಿ. ಒಂದು ಸರ್ವೈವಲ್ ಮನಿ, ಎರಡನೇದು ಇನ್ವೆಸ್ಟ್ಮೆಂಟ್ ಮನಿ, ಮೂರನೇದು ಪ್ಲೇ ಮನಿ. ಈ ಭಾಗ ಮಾಡೋದಕ್ಕೆ ಏನು ಉದ್ದೇಶ ಅಂದರೆ, ಸರ್ವೈವಲ್ ಮನಿ ಅನ್ನೋದು ನಾವು ಎಲ್ಲ ಕಾಲದೊಳದು ಬೇಕಾಗತ್ತೆ. ಇವತ್ತು ನಾನು ಇಲ್ಲದೆ ಇರ್ಬೋದು, ನಾನು ಆದಾಯ ಇರ್ಬೋದು, ಆದಾಯ ಇಲ್ಲದೆ ಇರ್ದಿದ್ರು ಸರ್ವೈವಲ್ ಅಂದ್ರೇನು, ಫುಡ್, ಶೆಲ್ಟರ್ ಆ್ಯಂಡ್ ಕ್ಲೋದಿಂಗ್ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ನೆಸೆಸಿಟಿ ಇದೆ. ನನಗೂ ಇದೆ, ನನ್ನ ಕುಟುಂಬಕ್ಕೂ ಇದೆ. ಯಾವತ್ತೂ ಅದಕ್ಕೆ ತೊಂದರೆ ಆಗಬಾರ್ದು. ಅದನ್ನು ನಾನು ಫಸ್ಟ್ ಗಟ್ಟಿಗೊಳಿಸ್ತೀನಿ. ಅಂದರೆ ಅದು ಮೂಲಭೂತವಾದ ಮೂಲಭೂತವಾದಂಥ ಅವಶ್ಯಕತೆ. ನಿಮಗೆ ಮನೆ ಬೇಡ, ಕಾರ್ ಬೇಡ, ಆಸ್ತಿ ಬೇಡ, ಏನು ಬೇಡ, ಮೂಲಭೂತ ಆದಂಥದ್ದು. ನನಗೆ ಅಟ್ಲೀಸ್ಟ್ ಬಾಡಿಗೆ ಮನೆಯಲ್ಲಾದರೂ ನೆಮ್ಮದಿ ಬಾಡಿಗೆ ಕೊಟ್ಟಿರೋಕ್ಕಾಗತ್ತಾ, ಅದು ಭಾಳ ಇಂಪಾರ್ಟೆಂಟ್. ಊಟ ಆಸರೆ ಮಾಡ್ಕೊಂಡು, ಬಟ್ಟೆ ಹಾಕ್ಕೊಂಡು ಮಕ್ಕಳಿಗೆ ಒಂದು ಬೇಸಿಕ್ ಎಜುಕೇಷನ್ ಕೊಡೋಕ್ಕಾಗ್ತಾ ಇದೆನಾ, ಅದು ಬಹಳ ಇಂಪಾರ್ಟೆಂಟ್. ಇದು ಎಲ್ಲ ಅಂದರೆ ನೆಸೆಸಿಟಿ ಅಥವಾ ಸರ್ವೈವಲ್ ಮನಿ ಅಂತೀವಿ. ಎರಡನೇದು ಬರುತ್ತೆ ಇನ್ವೆಸ್ಟ್ಮೆಂಟ್ ಮನಿ. ಇನ್ವೆಸ್ಟ್ಮೆಂಟ್ ಮನಿ ಅಂದರೆ, ಇವತ್ತು ನಾನು ಚೆನ್ನಾಗಿದ್ದೀನಿ, ಮುಂದಿನ ಬರುವ ದಿನಗಳಲ್ಲೂ ನಾನು ಚೆನ್ನಾಗಿರಬೇಕು. ಯಾಕಂದರೆ ಬರುವಂಥ ಖರ್ಚುಗಳು ಇನ್ನೂ ಜಾಸ್ತಿ ಆಗಕ್ಕೆ ಹೋಗ್ತಾ ಇದೆ, ಆಸ್ಪಿರೇಷನ್ ಜಾಸ್ತಿ ಆಗ್ತಾಯಿದೆ, ನಮ್ಮ ಮಕ್ಕಳು ದೊಡ್ಡವರು ಆಗ್ತಾರೆ, ಅವ್ರಿಗೆ ಬೇಕಾಗಿರುವಂಥ ಕೆಲವೊಂದು ಮಾಡಬೇಕಾಗುತ್ತೆ. ಅಂಥ ವಿಷಯಗಳನ್ನ ಪ್ಲ್ಯಾನ್ ಮಾಡಬೇಕಾಗಿರುತ್ತೆ ಇನ್ವೆಸ್ಟ್ಮೆಂಟ್ ಮನಿ. ಸೊ ಅದಕ್ಕೊಂದು ಸ್ವಲ್ಪ ನಾವು ಒಂದಿಷ್ಟು ಪ್ಲಾನಿಂಗ್ ಮಾಡ್ಕೊಂಡು, ಅದಾದಮೇಲೆ ನೀವೇನು ಲೈಫಲ್ಲಿ ರಿಸ್ಕ್ ತೊಗೊಂಡು ಬೆಳಿಬೇಕಂತಿರಲ್ಲ, ಆಮೇಲೆ ಬರುವಂಥದ್ದು ಪ್ಲೇ ಮನಿ ಅಂತ. ಅಂದರೆ ಈ 2 ಭಾಗಕ್ಕೆ ತೊಂದರೆ ಆಗಬಾರ್ದು. ತೊಂದರೆ ಆಗದೆ ಆದಮೇಲೆ ನೀವು ರಿಸ್ಕ್ ತಗೊಳ್ಳಿ.
ಬಹಳಷ್ಟು ಜನ ನಾವು ಏನು ಮಾಡ್ತೀವಿ ಗೊತ್ತಾ, ಸರ್ವೈವಲ್ ಮನಿ ಹೋಗ್ಬಿಟ್ಟು ಪ್ಲೇ ಮನೇಲಿ ಹಾಕೊಂಡ್ಬಿಡ್ತೀವಿ. ಅವಾಗ ಅದು ಏನಾಗುತ್ತೆ, ನೀವು ಹೇಳಿದ್ರಲ್ಲ, ಅವರ ಊಟಕ್ಕೂ ಅವರ ಆರೋಗ್ಯದ ಒಂದು ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ನೋಡೋಕೆ, ಯಾಕಂದರೆ ಇದು ಎಲ್ಲೋ ಒಂದು ಕಡೆ ಬೇಸಿಕ್ ಆಗಿರುವಂಥ ಒಂದು ಬೈಫರ್ಕೇಷನ್ ಅಥವಾ ನಾವೇನು ಡೈವರ್ಸಿಫಿಕೇಷನ್ ಮಾಡಬೇಕು ಅದು ಮಾಡಿರಲ್ಲ. ಇದು ಒಂದು ಬೇಸಿಕ್ ತಿಳುವಳಿಕೆನೂ ನಮ್ಗೆ ಯಾರೂ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ಲ. ಇದು ನಮ್ಮಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಮನಿ ಮ್ಯಾನೇಜ್ಮೆಂಟ್ ಇಲ್ಲ. ಇಲ್ಲ ಇಲ್ಲ ನೀವು ಹೇಳಿದ್ರೆ ಆರ್ಥಿಕ ಸಾಕ್ಷರತೆ ಅಂತ, ನಮ್ಮಲ್ಲಿ ಎಲ್ಲಿದೆ ಆರ್ಥಿಕ ಸಾಕ್ಷರತೆಯ ಪ್ರಶ್ನೆ? ಆ ಶಬ್ದವೇ ಹೊಸ್ತು ನಮಗೆ. ಹೌದು 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 ಖಂಡಿತವಾಗ್ಲೂ. ಇವತ್ತು ಭಾರತದಲ್ಲಿ ನೀವು ನೋಡಿದರೆ ಒಂದು ಜಾಗತಿಕ ಮಟ್ಟದಲ್ಲಿ ತಗೊಂಡ್ರೆ, ಇವತ್ತು ಭಾರತ ಆಲ್ರೆಡಿ ಬೆಳೀತಾ ಇರುವಂಥ ಒಂದು ವೇಗ ನೋಡಿದರೆ, ನಮ್ಮನ್ನು 250 ವರ್ಷ ಆಳಿರುವಂಥ ಬ್ರಿಟಿಷ್ ಅಥವಾ ಬ್ರಿಟನ್ನ ನಾವು ಹಿಂದೆ ಹಾಕ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಆದರೆ ಆರ್ಥಿಕ ಸಾಕ್ಷರತೆಯಲ್ಲಿ ಇವತ್ತೂ ಭಾರತ ದೇಶ ಆಫ್ರಿಕನ್ ಕಂಟ್ರಿಗಳ ಲೆವೆಲಲ್ಲಿದೆ. ದ್ಯಾಟ್ ಈಸ್ ಕೊಟ್ಟಿರುವಂಥ ಡೇಟಾ ಪ್ರಕಾರ. ಎಷ್ಟಿದೆ ಪರ್ಸೆಂಟೇಜ್ ಅಂದರೆ 3%ಗಿಂತ ಕೆಳಮಟ್ಟದಲ್ಲಿ ಇವತ್ತು ಆರ್ಥಿಕ ಸಾಕ್ಷರತೆ ನಮ್ಮ ದೇಶದಲ್ಲಿದೆ. ಇಲ್ಲಿ ನಾನು ಹೇಳ್ತಾ ಇರೋದು, ಇದರಲ್ಲಿ ಎಲ್ಲ ಥರ ಪ್ರೊಫೆಷ್ನಲ್ಸ್ ಬರ್ತಾರೆ, ಎಲ್ಲ ಥರ ಇವತ್ತು ಇಂಜಿನಿಯರ್, ಸೈಂಟಿಸ್ಟ್, ಇವತ್ತು IT ಇಂಡಸ್ಟ್ರಿಯಲ್ಲಿ ಎಲ್ಲರಲ್ಲೂ ನಾವು ತೊಗೊಂಡಾಗ ಒಂದು ನಾನು ನೋಡಿರುವಂಥದ್ದು ಅನುಭವ ಅಂದರೆ, ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಆರ್ಥಿಕ ಸಾಕ್ಷರತೆ ಅನ್ನೋದು ತುಂಬ ತುಂಬ ಕೆಳಮಟ್ಟದಲ್ಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಆ ಒಂದು ಜಾಗೃತಿನ ಒಂದು ಮೂಮೆಂಟನ್ನು ನಾವು ಶುರು ಮಾಡುವಂಥ ಕಾಲ ಈಗ ಬಂದಿದೆ ಅಂತ ಅನಿಸ್ತಾ. ಅಂದರೆ ನನಗನ್ನಿಸೋದು, ಮನುಷ್ಯ ದುಡಿಯುವುದು ಎಷ್ಟು ಮುಖ್ಯವೋ, ದುಡಿಮೆಯನ್ನು, ದುಡಿದ ಹಣವನ್ನು, ಆ ಮೊತ್ತವನ್ನು ಅವನು ಸರಿಯಾದಂಥ ವಿನಿಯೋಗಿಸುವ ಕ್ರಮದ ಬಗ್ಗೆ ಅವನು ತಿಳುವಳಿಕೆ ಮೂಡಿಸ್ಕೋಬೇಕಾದ್ದು ಭಾಳ ಅಗತ್ಯ ಇದೆ. ಖಂಡಿತವಾಗ್ಲು ಅದು ಇಲ್ಲದೆ ಇರೋದ್ರಿಂದಲೇ ನಾವು ಇವತ್ತು ಈ ವೃದ್ಧಾಪ್ಯದಲ್ಲಿ, ಮಧ್ಯ ವಯಸ್ಸಲ್ಲಿ ಎಲ್ಲೆಲ್ಲೋ ಕಡೆ ಯಾರ್ಯಾರ ಹತ್ರ ಬೇಡುವಂಥ, ಯಾರ್ಯಾರ ಹತ್ರ ಕೈ ಚಾಚುವಂಥ, ಒಂದು ಅಸೌಖ್ಯ ಆದರೆ ನಾವು ದುಡ್ಡು ಕೊಡಿ ಅಂತ ಕೇಳುವಂಥ ಪರಿಸ್ಥಿತಿ ಬರ್ತಾ ಇದೆ ಅಂತ ಅನಿಸ್ತದೆ. ಖಂಡಿತವಾಗ್ಲೂ ಬರ್ತಾ ಇದೆ. ಇನ್ನೊಂದು ಕಡೆ ಹೇಳೋದಾದರೆ, ಇವತ್ತು ಭಾರತ ದೇಶದಲ್ಲಿ ಇವತ್ತು ಎಲ್ಲರಿಗೂ ಇವತ್ತು IT ಇಂಡಸ್ಟ್ರಿಗಳು ಬಂದ ಮೇಲೆ, ಬಹಳಷ್ಟು ಜಾಗತೀಕರಣ ಆದಮೇಲೆ ನಮ್ಮ ದೇಶದಲ್ಲಿ ಉದ್ಯೋಗ ಅವಕಾಶಗಳು ಒಳ್ಳೆ ಕ್ರಿಯೇಟ್ ಆಗಿದೆ. ಇವತ್ತು ನೋಡಿರ್ಬೋದು, ಇವತ್ತು ತುಂಬ ಕೆಳ ಮಧ್ಯಮ ವರ್ಗದಲ್ಲಿರುವಂಥವ್ರು ಅಥವಾ ನಾವೇನು ಬಡತನದಿಂದ ಕೆಳಗಡೆ ಬಂದಿರೋರು ಇವತ್ತು ಒಳ್ಳೊಳ್ಳೆ ಉದ್ಯೋಗದಲ್ಲಿ ಸೇರಿಕೊಂಡಿರೋದು ನೋಡ್ತಾ ಇದ್ದೀವಿ. ಬಟ್ ಇನ್ನೊಂದು ಕಡೆ ನೋಡಿ, ಇಂಡಿಯಾದಲ್ಲಿ ಇನ್ನೊಂದು ಕಡೆ ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಬೆಳೀತಾ ಇದೆ. ಇದು ವೆಸ್ಟರ್ನ್ ಕಲ್ಚರ್. ಅಗೇನ್ ಸ್ಪೆಂಡಿಂಗ್ ಹ್ಯಾಬಿಟ್ ಅಂದ್ರೇನು, ನನಗೆ ಇವತ್ತು ಆದಾಯ ಇಲ್ಲದೇ ಇದ್ರೂ ಇವತ್ತು ಕ್ರೆಡಿಟ್ ಕಾರ್ಡಲ್ಲಿ ಸಾಲ ತೆಗೆದುಕೊಂಡು ಮತ್ತು ಇಮ್ಮಿಡಿಯೇಟ್ಲಿ ಏನೋ ಒಂದು ಫೆಸಿಲಿಟಿನ ಉಪಯೋಗಿಸ್ಕೊಂಡು ನಾನು ಹಣನ ಸ್ಪೆಂಡ್ ಮಾಡುವಂಥ ಒಂದು ಮನೋಭಾವ ಬರ್ತಾ ಇದೆ. ಇದು ಭಾಳ ಡೇಂಜರಸ್ ಮನೋಭಾವ ಅಂತ ಹೇಳ್ಬೋದು. ಇನ್ನೊಂದು ನೆಕ್ಸ್ಟ್ ಲೆವೆಲ್ ಅಂದರೆ ಲಿವರೇಜಿಂಗ್ ಸ್ಪೆಂಡಿಂಗ್ ಅಂತ ಕರಿತೀವಿ. ಅಂದರೆ ಇವತ್ತು ನಾನು ದುಡ್ಡು ಇಲ್ಲದೇ ಇದ್ದರೂ ನೆಕ್ಸ್ಟ್ 10 ತಿಂಗಳು ಬರುವ ಸಂಬಳದಲ್ಲಿ EMI ರೂಪದಲ್ಲಿ ನಾನು ಇವತ್ತು ಖರ್ಚು ಮಾಡುವಂಥದ್ದು, ಇದು ಬಹಳ ಒಂದು ಅಪಾಯದ ಮಟ್ಟ ತಲುಪ್ತಾ ಇದೆ. ಅಂದರೆ ಒಂದು ಕಡೆ ಹಣ ಸಂಪಾದನೆ ಮಾಡೋದು 20-30% ಇಂಪಾರ್ಟೆಂಟ್ ಆದರೆ, ಬಂದಿರೋ ಹಣವನ್ನು ಹೇಗೆ ಮ್ಯಾನೇಜ್ ಮಾಡ್ಬೇಕು ಅನ್ನೋದಿದೆಯಲ್ಲ, ಅದು ನನ್ನ ಪ್ರಕಾರ ಬಹಳ ಇಂಪಾರ್ಟೆಂಟಾಗಿ ಕಾಣಿಸ್ತಿದೆ. ಇದು ಮಾಡದೇ ಇದ್ದರೆ ಆ ಬಂದಿರೋ ಹಣದ ಒಂದು ಲೈಫ್ ಸ್ಟೈಲ್ ಏನು ಸೆಟ್ ಆಗುತ್ತೆ, ಆ ಲೈಫ್ ಸ್ಟೈಲ್ನ ಮ್ಯಾನೇಜ್ ಮಾಡೋಕ್ಕೆ ಅವರು ಸಾಲದ ಒಂದು ಡೆಟ್ ಟ್ರ್ಯಾಪಲ್ಲಿ ಸಿಕ್ಕಾಕೊಳ್ಳೋಂಥ ಚಾನ್ಸಸ್ಸು, ಚಕ್ರವ್ಯೂಹದಲ್ಲಿ ಸಿಕ್ಕಾಕೊತಾರೆ. ಇವತ್ತು ನನ್ನ ಹತ್ರ ಹಣ ಇಲ್ಲ ಅಂದರೆ ನಾನು ಸ್ವಲ್ಪ ಬಡತನದಲ್ಲಿದ್ದೇನೆ. ಇವತ್ತು ನನ್ನ ಹತ್ರ ಸಂಬಳ ಇದ್ರೂ, ಒಳ್ಳೆಯ ಉದ್ಯೋಗದಲ್ಲಿದ್ದರೂ ಸಾಲ ಸುಳಿಯಲ್ಲಿ ಸಿಕ್ಕಾಕೊಂಡ್ರೆ ನಾನು ನನ್ನ ಸಂಸಾರವನ್ನು, ನನ್ನ ಜೀವನದ ಒಂದು ಮನಃಶಾಂತಿಯನ್ನು ಕಳೆದುಕೊಳ್ಳುವಂಥ ಚಾನ್ಸಸ್ ಜಾಸ್ತಿ. Mutual fund investments are subject to market risks. Read all scheme-related documents carefully.